ಇಂದು ನಾವು ತೋತಾಪುರಿ ಮಾವಿನ ಕಾಯಿಯ ಸಾಸಿವೆ ಮಾಡ್ತಾ ಇದ್ದೇನೆ. ಮೊದಲಿಗೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, 1 ಚಮಚ ಸಾಸಿವೆ, ಜೊತೆಗೆ ಜೀರಿಗೆ, ಜೊತೆಗೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕೋದು, ಈರುಳ್ಳಿ, ಒಣಮೆಣಸಿನಕಾಯಿ 1, ಈಗ ಹಚ್ಚಿದ ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿಯನ್ನು ಹಾಕೋದು, ಸೇರಿಸ್ಕೊಳ್ಳೋದು. ತಕ್ಕಷ್ಟು ಉಪ್ಪು, 2 ಚಮಚ ಸಾಂಬಾರು ಪುಡಿಯನ್ನು ಸೇರಿಸ್ಕೊಂಡಿದ್ದೇನೆ ನಾನು. ಭಾಳ ಒಳ್ಳೆ ರುಚಿ ಬರ್ತದೆ ಇದಕ್ಕೆ. ಅದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋದು. ಹಾಗೆ ನಿಮಗೆ ರುಚಿಗೆ ಬೆಲ್ಲ ಬೇಕಿದ್ದರೆ ಒಂದು ಕಡೆ ಆ್ಯಡ್ ಮಾಡಿಕೊಳ್ಳಿ, ಇದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ಲಾಸ್ಟಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು 10 ನಿಮಿಷ ಸ್ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸಿ ಬಿಟ್ಟರೆ ನಿಮಗೆ ತೋತಾಪುರಿ ಮಾವಿನಕಾಯಿಯ ಸಾಸಿವೆ ರೆಡಿ ಆಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.